ನಮಸ್ಕಾರ. ನಾನು ಸಿಗ್ಲಿ ಬಶಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶಾ. ನಾನು ಇವತ್ತು ಕಳೆದು ಹೋದ ವಸ್ತು ಮರೆತು ಹೋದ ಪ್ರೀತಿ. ಕಳೆದು ಹೋದ ವಸ್ತು ಮರೆತು ಹೋದ ಪ್ರೀತಿ ನನ್ನ ಭಾರತೀಯರಿಗೆ ಅವಶ್ಯಕತೆ ಇದೆಯೋ ಇಲ್ಲ. ಇತ್ತು ಅಂದರೆ ಅದನ್ನು ಉಳಿಸ್ಕೊಂಡು ನಡೆಸ್ಕೊಂಡು ಬೆಳೆಸ್ಕೊಂಡು ಈ ದೇಶನ ಮುನ್ನಡೆಸ್ಕೊಂಡು ಹೋಗಬೇಕು. ಏನು ವರ್ಷ ಕಳೆದು ಹೋದ ವಸ್ತು ಮರೆತು ಹೋದ ಪ್ರೀತಿ. ಈಗ ನಾನು ರೋಡ್ನಲ್ಲೇ ನಡ್ಕೊಂಡು ಹೋಗ್ತಾ ಇರ್ತೀನಿ. ನಡ್ಕೊಂಡು ಹೋಗ್ತಾ ಇದ್ದಾಗ ನನ್ನ ಒಂದು ಕತೆ ಯಾವುದೋ ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ನೋಡಿರ್ತಾನೆ. ಆ ನೋಡಿದ ವ್ಯಕ್ತಿಯ ಮೊಬೈಲಲ್ಲಿ ನೋಡಿರ್ತಾನೆ. ನಾನು ಅಚಾನಕ್ ಅವನ ಎದುರಿಗೆ ಬಂದುಬಿಡ್ತೀನಿ. ಆತ ನನ್ನ ದಿಟ್ಟಿಸಿ ನೋಡಿ ಮತ್ತು ತನ್ನ ಮೊಬೈಲ್ನಾಗ ಆ ಒಂದು ವ್ಯವಸ್ಥೆ ನೋಡಿ ಈ ಗಡ್ಡ, ಇದನ್ನು ಕೆಂಪು ಟೋಪಿ, ಸಿಗ್ಲಿ ಬಸ್ಸ, ಧ್ವನಿ ಇವನ್ನೆಲ್ಲ ಗಮನಿಸಿ ತಮ್ಮನಿಂದ ಅವರು ಅಂತ ಕೇಳಿದ. ನಾನು ರೀ ಸಿಗ್ಲಿ ಬಸ್ಸ ಅಂತ ಕರೀತಾರೆ. ಅಪ್ಪ ಪುಣ್ಯಾತ್ಮ, ಏನು ಯಪ್ಪ ನಿನಗೆ ಯಾವ ತಾಯಿ ಜನ್ಮ ಕೊಟ್ಟಳು ಪುಣ್ಯಾತ್ಮ. ನೀನು ಕಳ್ಳ ಆಗಿದ್ದಕ್ಕೂ ಅದರಲ್ಲಿ ಇದ್ದುಕೊಂಡು ನೀನು ಅನುಭವ ಪಟ್ಟು ಇವತ್ತು ಬೀಳೋದಕ್ಕಿಂತ ಮುಂಚೆ ನಮ್ಗೆ ಜಾಗೃತಿ ಕೊಡ್ತಾ ಇದೆಯಲ್ಲ, ಇದನ್ನೆಲ್ಲ ಎಲ್ಲಿ ಕಲಿತು ಯಪ್ಪ ಬಸವ ಅಂತ ಕೇಳಿದವ. ಅದಕ್ಕೆ ಮನುಷ್ಯ ಜನನಿ ಜನ್ಮ ಭೂಮಿಯನ್ನು ಈ ಹಿಂದುತ್ವದೊಳಗೆ ತಾಯಿ ಗರ್ಭದಿಂದ ಎದೆ ಹಾಲು ಕುಡಿದು ಅಂಬಿಗಾಲೂರು ಎದ್ದಿತು ಕಣ್ಣು ಮುಚ್ಚಿ ಕಣ್ಣು ಬಿಟ್ಟಾಗ ನಮ್ಮ ಅಂತ್ಯ ಎಲ್ಲೈತಿ, ಅಲ್ಲಿವರೆಗೂ ನಾವು ನಡೆ ದಾರಿ ಹೆಂಗಿರ್ಬೇಕಂದ್ರೆ ಸಂವಿಧಾನ. ಇವತ್ತು ನಮಗೆ ಮೊದಲನೇ ದೇವರು ಯಾರು ಅಂದರೆ ನಮ್ಮ ತಂದೆ ತಾಯಿ. ಎರಡನೇ ದೇವರು ಯಾರು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಬ್ಬರನ್ನು ಹೊರತುಪಡಿಸಿದರೆ ಇನ್ಯಾವ ದೇವರು ಬೇಕಪ್ಪ. ಇವತ್ತೆಲ್ಲ ನೀವು ನೆಮ್ಮದಿಯಾಗಿ ಬದುಕ್ತಾ ಇದ್ದೀರಿಲ್ಲ, ಎಂತಿಂಥ ಸಂಘಟನೆ ಕಟ್ಕೊಂಡು ನೀವು ಹೊಡೆದಾಡಕತ್ತೀರಿ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಇವತ್ತು ಈ ಒಂದು ಒಬ್ಬ ವ್ಯಕ್ತಿ ಮಾತಾಡ್ತಾನೆ ಮಹಾವೀರನ ಬಗ್ಗೆ. ಆತ ಬೆತ್ತಲೆಯಾಗಿ ನಿಂತಿದ್ದಾನ, ಅದನ್ನು ತೆಗೆದು ಬಿಸಾಕಿ ಅಂತ ಹೇಳ್ತಾನೆ. ಇಡೀ ಮಹಾವೀರ ಒಂದು ಮೊದಲು ಈ ಭೂಮಿ ಮೇಲೆ ಬೆಳಕಿ ಬಂದು ಒಂದು ಧರ್ಮ ಆಗಿದ್ದ ಒಂದು ಮಹಾವೀರ, ಜೈನ ಮಹಾತೀರ್ಥಂಕರು ಅಂಥ ಪುಣ್ಯಾತ್ಮ. ಅವರು ಊಟದಾಗ ಹೆಂಗಿದ್ರು ಹಂಗೆ ಮುಂದೆ ಹಂಗೆ ಸಾಯ್ಬೇಕನ್ನಂತ ಅವ್ರದ್ದೊಂದು ಧರ್ಮ. ಅವರು ಇಂಥವೆಲ್ಲ ನೋಡಿಲ್ಲ. ಯಾಕಂದರೆ ಭೋಗಿನಾಥನ ಒಂದು ಇತಿಹಾಸದ ಸ್ಥಾನದಲ್ಲಿ ನಾನು ಜ್ಞಾನ ಪಡೆದಂಥ ಬಸ್ಯ ಐತೆ. ಇವತ್ತಿಗೆ ಎಷ್ಟೆಲ್ಲ ದೇವರು ಎಲ್ಲ ಊರಲ್ಲಿ ಇರ್ತವೆ. 2-3 ದೇವಸ್ಥಾನ ಕಟ್ಟಿರ್ತಾರೆ ಒಂದೇ ದೇವ್ರದ. ಆದರೆ ಭೋಗಿನಾಥನ ದೇವಸ್ಥಾನ ಅಪರೂಪ. ಒಂದು ಕಾಟಿಯಲ್ಲಿ ಇನ್ನೊಂದು ಡಂಕನ ನಿರ್ಮಾಣ ಮಾಡಿದಂಥ ಇತಿಹಾಸದ ಈ ಭೋಗಿನಾಥನ ದೇವಸ್ಥಾನ ಎಲ್ಲಿತ್ತಂದರೆ ನಮ್ಮ ಯಲಸೂರು ಅಂದರೆ ಯಲಸುಂದರ ಅಂತ. ಮುಂಚೆ ಎಲೆ ಜಾಸ್ತಿ ಎಕರೆಗೊಂದು ಬಾವಿ ಇದ್ದಿದ್ದರಿಂದ ಅದಕ್ಕೆ ಆ ಗ್ರಾಮಕ್ಕೆ ಯಲಸುಂದರ ಅಂತ ಇತ್ತು. ಈಗ ಅದಕ್ಕೆ ಬದಲಾವಣೆ ಮಾಡಿದ್ದಾರೆ. ಆದರೆ ಇವ್ರೇನು ಬದಲಾವಣೆ ಮಾಡ್ತಾರಲ್ಲ, ಆ ಬದಲಾವಣೆ ಏನು ಯಾವತ್ತೂ ಅದನ್ನು ಬದಲಿಸೋಕೆ ಯಾರ ಅಪ್ಪನ ಕಡೆಯಿಂದನೂ ಆಗೋದಿಲ್ಲ. ಈಗ ನೋಡಿ, ಹುಬ್ಬಳ್ಳಿಲಿ ಈದ್ಗಾ ಮೈದಾನ ಅಂತಿದ್ರು. ದೊಡ್ಡವ್ರು ಕೇಳಿದರೆ ಹಳೆ ಬಸ್ ಸ್ಟ್ಯಾಂಡ್ ಎಲ್ಲೈತಂದರೆ ಈದ್ಗಾ ಮೈದಾನ ಅಂತಿದ್ರು. ಅದನ್ನು ಕೆಲವೊಂದು ಪುಡಾರಿಗಳು ರಾಜಕಾರಣದೊಳಗೆ ಹೊಕ್ಕು ಒಂದು ಅಧಿಕಾರ ಇಟ್ಟುಕೊಂಡು ಧರ್ಮಕ್ಕೆ ಬೆಂಕಿ ಹಚ್ಚಿ ಅಲ್ಲಿ ಅಮಾಯಕರನ್ನು ಕೊಲೆ ಮಾಡಿ
ನಮ್ಮ ಭಾರತ ದೇಶದ ಧ್ವಜನ ಅಲ್ಲಿ ಬಿಸಾಕಿ ಇತಿಹಾಸ ಕೊಟ್ಟಂಥ ಉಮಾಭಾರತಿ ಆಗಿರಲಿ, ಮುರಳಿ ಮನೋಹರ್ ಜೋಶಿ ಆಗಿರಲಿ, ಎಲ್ ಕೆ ಅಡ್ವಾಣಿ ಆಗಿರಲಿ, ಯಡಿಯೂರಪ್ಪ ಆಗಿರಲಿ, ಅನಂತಕುಮಾರ್ ಆಗಿರಲಿ, ಇವರೆಲ್ಲ ಕರ್ನಾಟಕಕ್ಕೆ ಮಹಾದ್ರೋಹಿಗಳಂತೀನಿ ನಾನು. ಅಮಾಯಕರು ಗೋಲಿಬಾರ್ ಮಾಡಿದರು. ಅವ್ರ ಪರಿಸ್ಥಿತಿ ಯಾರು ಅರ್ಥ ಮಾಡಿಕೊಂಡು, ಒಂದು ಜೀವದ ಬಗ್ಗೆ ನೀವು ಆಟ ಆಡೋದು ಎಷ್ಟರ ಮಟ್ಟಿಗೆ ಸರಿ. ಇವತ್ತಿಗೆ ಸಿಗ್ಲಿ ಬಸ್ಸ 260 ಮನೆ ಕಳ್ತನ ಮಾಡಿದ್ದೀನಿ, ಒಪ್ಕೊತೀನಿ. ಬಟ್ ಕೊಲೆ, ದರೋಡೆ, ಅತ್ಯಾಚಾರ ಅಂಥ ಒಂದು ಇದರಲ್ಲಿ ಭಾಗಿಯಾಗಿಲ್ಲ. ಅಂಥವ್ರ ಸಂಘನ ನಾನು ಅವ್ರ ಕತೆ ತಿಳ್ಕೊತಿದ್ದೆ ಹೊರತು ಅವ್ರ ಜೊತೆಲೇ ನಾನು ಯಾವತ್ತೂ ಆಸೆ ಪಡ್ತಿದ್ದಿಲ್ಲ. ಬೇಕಾದ್ರೆ ಅವ್ರು ಸೇವೆ ಮಾಡಿ ಅವ್ರು ಕೊಟ್ಟಿದ್ರನ್ನ ತಿಂದು ಹೆಂಡತಿ ಮಕ್ಕಳಿಗೆ ಕೊಟ್ಟು ಕಳಿಸ್ತಿದ್ದೆ ಹೊರತು ಅದರಿಂದ ಉದ್ಧಾರ ಆಗಬೇಕನ್ನೋಂಥ ಆಸೆನೂ ನನಗೆ. ಯಾಕಂದರೆ ಈ ಸಿಗ್ಲಿ ಬಸ್ ಜೈಲಿಂದ, ಯಾವುದೇ ಜೈಲಿಂದ ಬಿಡುಗಡೆ ಆಗಬೇಕಾದ್ರೆ ನಾನು VIP ಥರನ ನನ್ನ ಹೆಂಡತಿ ಮಕ್ಕಳ ಜೊತೆ ಎಂಜಾಯ್ ಮಾಡ್ಕೊಂಬರ್ತಾನೆ ಮನೆಗೆ. ಯಾಕಂದರೆ ಅಲ್ಲಿಂದ ಗಾಡಿನೂ ಬರ್ತೈತೆ ಜೈಲು ಮುಂದ್ಗಡೆ, ಗುಲ್ಬರ್ಗ ಜೈಲು ಮುಂದ್ಗಡೆ. TV 9 ನೋಡಿ ಸಿಗ್ಲಿ ಬಸ್ ಅಂತ. ಯಾಕಂದರೆ ಭಯ ಇಲ್ದೇ ಅಂದರ್ಗೂ ರಾಜ ಬಾಹ್ಯಾರ್ಗೂ ರಾಜ ನಾನು. ನನ್ನಷ್ಟು ನೀವು ಅನುಭವ ಪಟ್ಟಿಲ್ಲ, ನೀವು ಕಾನೂನು ಓದಿಲ್ಲ, ಕಾನೂನು ಕೈ ತೊಗೊಳಕ್ಕೆ ಹೋಗಬೇಡ್ರಿ. ನಿಮ್ಮ ಹೆಂಡ್ರ ಮಕ್ಕಳ ಬಗ್ಗೆ ಚಿಂತೆ ಮಾಡಿ. ಇದನ್ನೆಲ್ಲ 5 ನಿಮಿಷದ ಚಟ, 5 ನಿಮಿಷದ ಹಠ, 5 ನಿಮಿಷದ ಸಿಟ್ಟು ಒಳ್ಳೆಯದಲ್ಲ. ಇವತ್ತು ನಿಮ್ಗೊಂದು ಮಾತು ಹೇಳ್ತೀನಿ. ಮಾರಿ ಕಣಿವೆ ಅಂತ ಐತಿ, ಎಲ್ಲೈತಿ? ಹಿರಿಯೂರು ತಾಲೂಕು, D. ಸುಧಾಕರ್. ಈಗ ನೋಡು, ಆ ತಾಯಿ ಶಾಪದಿಂದ ನೆಳ್ಳಾಕತ್ತಿನ ಮಗ ಅವ. ಯಾಕೆ ಹೇಳ? ಅಲ್ಲೇ ನಾಲ್ಮುಡಿ ಕೃಷ್ಣರಾಜ ಒಡೆಯರು, ನಾಲ್ಮುಡಿ ಕೃಷ್ಣರಾಜ ಒಡೆಯರು ಈ ಮೈಸೂರು, ಕರ್ನಾಟಕ ಮೈಸೂರು ರಾಜ್ಯದ ರಾಜವ ಅವರು. ಅಂಥವರು ತಮ್ಮ ಶ್ರೀಮತಿಯ ಬಂಗಾರ ಒಡವೆ ಎಲ್ಲನೂ ಅಡ ಇಟ್ಟು ಆ ಒಂದು ಹಿರಿಯೂರು ಮಾರಿ ಒಂದಂಥ ಒಂದು ಕೆರೆನ ಕಟ್ಟಬೇಕು, ಅಲ್ಲಿ ಡ್ಯಾಮ್ ಕಟ್ಟಬೇಕು ಅಂತಂದು ಆ ಒಂದು ಕಣಿವೆ ಒಳಗಡೆ ಭಾರತ ದೇಶದ ನಕ್ಷೆಯ ಮೂಲಕ ಅದನ್ನು ಅನುಭವಿಸಿ ಅಲ್ಲಿ ನಾನು ಡ್ಯಾಮ್ ಕಟ್ಟಬೇಕು ಅಂತ ಆಸೆಪಟ್ಟು ಇಡೀ ತನ್ನ ಬಂಗಾರದ ಒಡವೆ ಆಭರಣಗಳು ಒತ್ತಿ ಇಟ್ಟು ಆ ಡ್ಯಾಮ್ ಕಟ್ಟಬೇಕಾದ್ರೆ ಎಷ್ಟೋ ವಿಘ್ನಗಳು ಬಂದು, ಆ ವಿಘ್ನಗಳು ಬಂದಾಗ ಆ ಒಂದು ಕೆರೆ, ಆ ಒಂದು ವಿಘ್ನಗಳು ಬಂದಾಗ ಆ ಒಂದು ಅಡಿಯಲ್ಲಿದ್ದಂಥ ಈ ತಾಯಿ ಮಾರಮ್ಮ, ಕಣಿವೆಯಲ್ಲಿದ್ದಂಥ ಮಾರಮ್ಮ, ಕಣಿವೆ ಮಾರಮ್ಮ, ಆ ನಾಲ್ಮುಡಿ ಕೃಷ್ಣರಾಜರ ಒಡೆಯರ ಕನಸಿನಲ್ಲಿ ಬಂದು, ನೀನು ಆಣೆಕಟ್ಟು ಕಟ್ಟಪ್ಪ, ನೀ ಆಣೆಕಟ್ಟು ಕಟ್ಟು, ನಾನು ಅದಕ್ಕೆ ಬೆನ್ನು ಕೊಟ್ಟು ಸಾಯೋವರೆಗೂ ಅಮರವಾಗಿಡ್ತೀನಿ ಅಂತಂದು ಆ ಒಂದು ಆಶೀರ್ವಾದ ನಾಲ್ಮುಡಿ ಕೃಷ್ಣರಾಜ ಒಡೆಯರು ಕೊಟ್ಟರು. ಅದಕ್ಕೋಸ್ಕರ ಅವ್ರದ್ದು ಇವತ್ತಿಗೆ ಅವರು ಇತಿಹಾಸ ದೊಡ್ಡದಿದೆ. ರೈತರಿಗೋಸ್ಕರ ತುಂಬ ಶ್ರಮ ಪಟ್ಟಿದ್ದಾರೆ. ಇದೇ ಈಸೂರು ಗ್ರಾಮ ನಮ್ಮ ಭಾರತ ದೇಶದ ಸ್ವತಂತ್ರ ಭಾರತದ ವೀರಗಲ್ಲು ಎಲ್ಲಿತ್ತಂದರೆ ನಮ್ಮ ಈಸೂರು ಗ್ರಾಮಕ್ಕೆ ಬರಬೇಕು ನೀವು. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಈಸೂರು ಕೊಟ್ಟೂರು, ಈಸೂರು ಕೊಡುವೆವನ್ನಂತ ವೀರಭದ್ರನ ಜಗಲಿಗೆ ಬಂದು ಬರಬೇಕು. ನಾಲ್ಮುಡಿ ಕೃಷ್ಣರಾಜ ಒಡೆಯರು, ಚಂದ್ರ ಒಡೆಯರು, ಯಾರೋ ರಾಜರು ಬಂದು ಅಲ್ಲೇ ರೈತರು ಒಂದು ಬ್ರಿಟಿಷ್ನವ್ರು ಕೊಟ್ಟಂಥ ಗಲ್ಲು ಶಿಕ್ಷೆ ತಪ್ಪಿಸ್ಲಿಕ್ಕೆ ಅವರು ಬ್ರಿಟಿಷ್ನವ್ರಿಗೆ ಎಷ್ಟೋ ಹೋರಾಟ ಮಾಡಿದರು. ಅವರು ಬೇಡಿಕೆ ಇಟ್ಟರು. ಅದರಲ್ಲಿ ಕೆಲವೊಬ್ಬರನ್ನ ಹೊರಗೆ ತಂದರು. ಈಸೂರು ಗ್ರಾಮದ ಒಬ್ಬ ತಂದೆ ಆದ, ಇಡೀ ಭಾರತ ದೇಶದ ಒಬ್ಬ ತಂದೆ ಆದವ ನಾಲ್ಮುಡಿ ಕೃಷ್ಣರಾಜ ಒಡೆಯರು. ಅಂಥ ಒಂದು ಆ ನಾಲ್ಮುಡಿ ಕೃಷ್ಣರಾಜರು ಒಡೆಯರ ಹೆಸರು, ಆಮೇಲೆ ಮಾರಿ ಕಣಿವೆ ಹೆಸರು. ಇದನ್ನು ಅಳಕಿಸೋಕ್ಕೆ ನೀವ್ಯಾರು ನನ್ನ ಮಕ್ಕಳ? ನೀವ್ಯಾರು? ಪಾಣಿ ವಿಲಾಸ ಅಂತ ಹೆಸರು ಇಟ್ಟಿದ್ದೀರಲ್ಲ, ಇವತ್ತು ನಾವು ಇನ್ನೂ ಬದುಕಿದ್ದೀವಿ. ಅದಕ್ಕೆ ಹೆಸರನ್ನ ಗೊತ್ತಿದ್ದಕ್ಕೆ ಇದನ್ನು ಬೆಳೆಸ್ಬೇಕನ್ನೋರು ನಾವು ಅಳಕಿಸೋಕ್ಕೆ ತಯಾರಿಲ್ಲ. ಏನಂತಿದೆ? ಅಳಕಿಸ್ಬೇಕಾದ್ರೆ ಅದನ್ನು ಸರಿಯೋ ತಪ್ಪಂತ ತಿಳ್ಕೊಂಡು ಅದನ್ನು ಅಧ್ಯಯನ ಮಾಡಿ ಅದನ್ನು ಹೆಸರನ್ನೇ ಬದಲಾವಣೆ ಮಾಡ್ಬೋದು, ಬೇಡ ಅನ್ನಂಗಿಲ್ಲ. ಬಟ್ ಆ ಹೆಸರು ಹೆಂಗಂದ್ರೆ, ಈಗ ಒಂದು ರುದ್ರಭೂಮಿ ಹಾಳಾಗಿರ್ತದೆ ಒಂದು ಗ್ರಾಮದಾಗ, ಇನ್ನೊಂದು ರುದ್ರಭೂಮಿನ ಹತ್ತಿರ ಒಂದು ಜಮೀನು ತೊಗೊಂಡು ಅಲ್ಲಿ ರುದ್ರಭೂಮಿ ಸ್ಥಾಪನೆ ಮಾಡ್ತಾರೆ. ಈ ಹಾಳಾದ ರುದ್ರಭೂಮಿ ಖಾಲಿ ಇರ್ತೈತಿ, ಅದನ್ನು ಸಿಗ್ಲಿ ಬಸ್ ಏನು ಮಾಡ್ತಾನೆ, ಖರೀದಿ ಮಾಡಿ ಅಲ್ಲೊಂದು ಹೆಂಡತಿಗೆ ಇದ್ದಾಗ ತಾಜ್ ಮಹಲ್ ಕಟ್ಟಿಬಿಡ್ತಾನೆ. ಸಿಗ್ಲಿ ಬಸ್ಸಿನ ತಾಜ್ ಮಹಲ್ ಎಲ್ಲೈತೆ ಅಂದರೆ ರುದ್ರಭೂಮಿಯಾಗ ಐತಿ ಅಂತಾರೆ. ಹೆಸರು ಏನು ಬರೋದು ರುದ್ರಭೂಮಿನ. ಅದಕ್ಕೆ ನಿಮಗೆ ಹೇಳೋದು, ಮತ್ತು ಮಾರಿ ಕಣಿವೆ ಅಷ್ಟಾತ, ಅದು ಮಾರಿ ಕಣಿವೆ ಆಗೇ ಇರಬೇಕು, ಅಮರವಾಗಿ ಹೆಸರು ಬೆಳೆಸ್ಕೊಂಡು ಹೋಗ್ಬೇಕು ನೀವು. ಅದೇ ಥರ ಈ ಶಾಂತಿ ಸಾಗರ, ಸೂಳೆಕೆರೆ ನೋಡಿ, ಸೂಳಿ ಕೆರೆ, ಸೂಳಿ ಕಟ್ಟಿದ ಕೆರೆ,
ಕಟ್ಟಿಸಿದ ಕೆರೆ. ಅಲ್ಲಿ ಅದನ್ನು ಆ ಒಂದು ಹೆಸರು ಇಡಬೇಕನ್ನೋದು ಆ ಒಂದು ವಾಸಸ್ಥಳದಲ್ಲಿದ್ದಂಥವರ ಸೂಳೆಯರ ಆ ಒಂದು ಆದೇಶದಿಂದ ಅದಕ್ಕೆ ಸೂಳೆ ಕೆರೆ ನೋಡಿ. ಇಂಥ ಒಂದು ಸೂಳೆ ಕೆರೆನ ಬದಲಾವಣೆ ಮಾಡಬೇಕಂತ ಈ ನನ್ನ ಮಕ್ಕಳು ಅದಕ್ಕೆ ಶಾಂತಿ ಸಾಗರ ಅಂತ ಅಂದ್ರೆ ಹಳೇದನ್ನು ಮರ್ತು ಬಿಡೋದು, ಕೆರೆ ಕಟ್ಟಿದವ್ರಿಗೆಲ್ಲ ಮರ್ತು ಬಿಡೋದು. ಇವತ್ತು ಮದಗಮಾಸರು ಕೆಂಚಮ್ಮ, ಆ ಕೆರೆ ಕಟ್ಟಿದವ್ರು ಯಾರು ಹೇಳ್ರಿ ನೋಡೋಣ. ಆ ಕೆರೆ ಕಟ್ಟಿದವ್ರು ಯಾರು? ಏನು ಮಲ್ಲನಗೌಡನ, ಏನು ಪುಟ್ಟನಗೌಡನ, ಏನು ಮದಗಮಾಸರು ಕೆಂಚಮ್ಮನ? ಯಾರಲ್ಲ, ಕೆಳದಿ ರಾಜ. ಏನಂತಿದೆ? ಕೆಳದಿ ರಾಜನ ಇತಿಹಾಸನ ನೀವು ಕೇಳಿದ್ರೆ ದೊಡ್ಡ ಇತಿಹಾಸ ಐತಿ. ಕೆಳದಿ ರಾಣಿ ಚೆನ್ನಮ್ಮನ ಇತಿಹಾಸನ ಕೇಳಿದ್ರೆ ದೊಡ್ಡ ಇತಿಹಾಸ ಐತಿ. ಸಿಗ್ಲಿ ವರ್ಷ ನೋಡಲಿಲ್ಲ, ಜಾಗ ಇಲ್ಲ, ಅಧ್ಯಯನ ಮಾಡಿದ ಜಾಗ ಇಲ್ಲ. ಸ್ವಲ್ಪ ಮಟ್ಟಿಗಾದ್ರೂ ನಿಮಗೆ ಸರಿ ಅನಿಸೋದ ರೀತಿಯಲ್ಲಿ ನಾನು ನಿಮಗೆ ವರದಿ ಕೊಡೋನಷ್ಟೇ. ಆದರೆ ಅಂಥ ಒಂದು ಮದಗಮಾಸರು ಕೆಂಚಮ್ಮನ ಕೆರೆ, ಆ ಕೆರೆ ಕೆಳದಿ ರಾಜ ಕಟ್ಟಿದಾಗ ಅದಕ್ಕೆ ಆಹುತಿ ಬೇಡಿತ್ತು. ಆ ಕೆರೆ ಆಹುತಿ ಬೇಡಿದಾಗ ಅದಕ್ಕೆ ಏನಪ್ಪ ಅಂದ್ರೆ ಅದಕ್ಕೆ ಒಂದು ಆಹುತಿ ಕೇಳಿತ್ತು. ಅದನ್ನು ಕೊಡಲಾರ್ದೇ ಆ ಕೆಳದಿ ರಾಜ ಆ ಕೆರೆನ ಹಾಳು ಮಾಡಿಬಿಟ್ಟಿದ್ದ, ಅಲ್ಲಿಗೆ ನಿಂದಿರ್ಸಿದ್ದ. ಇದೇನಾಗ್ಬಿಡ್ತೈತಿ, ಅಲ್ಲೇ ದನ ಕರುಗಳು ಎಲ್ಲ ಈ ರೈತರು ಬರಗಾಲ ಬಂದುಬಿಡ್ತೈತಿ. ಅವಾಗ ಈ ಮಲ್ಲನಗೌಡ ಆ ಕೆರೆನ ಅಭಿವೃದ್ಧಿ ಮಾಡಿರ್ತಾನೆ, ಆದರೂ ನೀರು ಬಂದಿರೋದಿಲ್ಲ. ಅದು ಆಹುತಿ ಕೇಳಿರ್ತೈತಿ. ಆ ಚಿಂತೆಯಲ್ಲಿ ಅವನು ಇರ್ತಾನೆ. ಹಾಗೆ ಇದೇನಾಗ್ಬಿಡ್ತೈತಿ, ಇಲ್ಲೇ 2 ರಾಕ್ಷಸಗಳು ಅವ್ರು ಬಂದು ಆ ಕೆರೆ ಒಳಗಡೆ ವಾಸ ಮಾಡ್ತಾರೆ. ಆ ಕೆರೆ ಒಳಗಡೆ ವಾಸ ಮಾಡಿದಾಗ ಏನಾಗೈತಿ, ಅಲ್ಲಿ ದನ ಕರುಗಳನ್ನ ಎಲ್ಲರನ್ನ ಮನುಷ್ಯರನ್ನ ತಿನ್ನಕ್ಕೆ ತಯಾರು ಮಾಡ್ತಾರೆ. ಅಲ್ಲಿ ಶಂಕರಾಚಾರ್ಯರು ಬರ್ತಾರೆ. ಬಂದು ಅವರು 2 ರಾಕ್ಷಸರಿಗೆ ಬುದ್ಧಿ ಹೇಳಿ ಮಾಯಾ ಕಲ್ಲು ಬಂಡಿ ಮಾಡಿಬಿಡ್ತಾನೆ. ಆ ರಾಕ್ಷಸಗಳು ಕ್ಷಮೆ ಕೇಳ್ತವೆ, ನಾವು ಮಾಡಿದ ತಪ್ಪಾಗೈತಿ, ನಮ್ಮನ್ನು ಕ್ಷಮಿಸಿ, ನಮಗೆ ಬದುಕಿಸಿ ಅಂದಾಗ ನೀವು ಮಾಡಿದ ಶಿಕ್ಷೆಗೆ ಅನುಭವಿಸ್ಲೇಬೇಕು. ನಾ ಹೇಳಿದ ಕೆಲಸ ನೀವು ಮಾಡ್ತೀನಿ ಅಂದರೆ ನಿಮಗೆ ಮತ್ತೆ ಮಾನವ ರೂಪಕ್ಕೆ ಅವಕಾಶ ಕೊಡ್ತೀನಿ ಅಂತ. ಆಯಿತು ಅಂದಾಗ ಈ ಕೆರೆಗೆ ನೀರಿನ ವ್ಯವಸ್ಥೆ ಇಲ್ಲ. ಈ ಕೆರೆಯಲ್ಲಿ ಮಳೆ ಬಂದ ನೀರನ್ನ ನೀವು ಕುಡಿದು ಮಲಿನ ಮಾಡಿರಿ, ದನ ಕರುಗಳನ್ನ ತಿಂದು ಪಾಪ ಕರ್ಮ ಕಟ್ಕೊಂಡಿರಿ. ಅದಕ್ಕೋಸ್ಕರ ನಿಮಗೆ ಶಾಪ ಹಾಕಿದ್ದೀನಿ. ಆ ಶಾಪ ವಿಮೋಚನೆ ಆಗಬೇಕಾದ್ರೆ ನೀನು ಹೆಣ್ಣು ರಾಕ್ಷಸಾಗಿ ನೀನು ಒಂದು ಪುಟ್ಟನಗೌಡನ ಮಗಳಾಗಿ ಜನಿಸು, ಮತ್ತು ಈ ಒಂದು ಮಲ್ಲನಗೌಡನ ಮಗ ಆಗಿ ಬಸವರಾಜ ಜನಿಸ್ತಾನೆ. ಕೊನೆಗೆ ಒಂದು ಮಗುಗೆ ಜನ್ಮ ಕೊಟ್ಟು ನೀನು ಕೆರೆಗೆ ಆಹುತಿ ಆಗಬೇಕು. ಅದು ನೋಡಿ ನಿನ್ನ ಗಂಡನ ಹಾರಿ ಸಾಯಬೇಕು. ಇನ್ನಂಥ ಒಂದು ವ್ಯವಸ್ಥೆಯಲ್ಲಿ ಶಂಕರಾಚಾರ್ಯ ಹೇಳಿದಾಗ ಅದನ್ನು ಒಪ್ಪಿಕೊಂಡು ರಾಕ್ಷಸರ ಮಲ್ಲನಗೌಡನ ಮಗ ಆಗಿ ಬಸವರಾಜ ಹುಡ್ತಾನೆ, ಪುಟ್ಟನಗೌಡ ಮಗಳಾಗಿ ಕೆಂಚಮ್ಮ ಹುಡ್ತಾಳೆ. ಅವ್ರ ಆಳ್ವಿಕೆಯಲ್ಲಿ ಆ ಕೆರೆಗೆ ಆಕೆ ಒಂದು ಮಗುನ ಅಡಿತಾಳೆ. ಆಮೇಲೆ ಪ್ರಕಾರ ಆಕೆಗೆ ದ್ವಾಡುಗಳು ಮಾಡಿ ಗಂಡ ಇಲ್ದಾಗ ಅಕ್ಕಿ ಬಂದು ಆ ಒಂದು ಕೆರೆಗೆ ಆಹಾರ ಆಗ್ಬೇಕನ್ನೋದು ಗೊತ್ತಿದ್ದು ಆಕೆ ಆಹಾರ ಆಗಿದ್ದಾಳೆ. ಅಂದ್ರೆ ರೈತರಿಗೋಸ್ಕರ, ರೈತರ ಜೀವನಕ್ಕೋಸ್ಕರ ನನ್ನ ಒಂದು ಬಲಿ ಆದರೆ ಎಷ್ಟೋ ಮಂದಿ ಹಸು ತುಂಬುತ್ತಿಲ್ಲ ಅಂತಂದು ಅಂಥ ತ್ಯಾಗಿಗಳು, ಅಂಥ ತ್ಯಾಗಿ ಹೆಸರನ್ನ ಅಳಕಿಸೋದು ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಆಗಾಗ ನಾನು ಕೆಂಚಮ್ಮ ತಾಯಿ ಹೆಸರಾಗಿರಲಿ, ಸೂಳಿ ಕೆರೆ ಇತಿಹಾಸದ ಆ ರಾಣಿಯ ಹೆಸರಾಗಿರಲಿ, ಅದೇ ಥರ ನಮ್ಮ ಮಾರಿ ಕಣಿವೆ ಮಾರಮ್ಮನ ಇತಿಹಾಸ ಆಗಿರಲಿ, ಸಿಗ್ಲಿ ಬಷ ಪ್ರತಿಯೊಂದನ್ನು ಕಳೆದು ಹೋದ ವಸ್ತುನ ಮರೆತು ಹೋದ ಪ್ರೀತಿನ ಹೆಂಗೆ ನೆನಪು ಮಾಡ್ತಾನೆ ನಿಮ್ಮ ಜೊತೆಲಿ ಹಂಚ್ಕೊತೀನಲ್ಲ ಹಾಗೆ ಹಂಚ್ಕೊತೀನಿ. ಆದರೆ ಇವತ್ತು ನಾನು ಕೆಲವೊಂದು ಹಾವೇರಿ ಜಿಲ್ಲಾದೊಳಗೆ ಅನಗಲ್ ತಾಲೂಕಾಗಿರಲಿ, ಅನಗಲಾಗ ಹಾಯಬೇಡ ಅಂತಿದ್ದೆ, ಆಮೇಲೆ ಸಿಕ್ಕಾಕೋಬೇಡ್ರಿ ಅಂತಿದ್ದೆ, ಆಮೇಲೆ ಈ ಒಂದು ಸೌನೂರಾಗಿ ಸಾಯಬೇಡ್ರಿ ಅಂತಿದ್ದೆ, ಆಮೇಲೆ ರಂಡಿಮುಂಡ್ರಿ ರಾಣೆಬೆನ್ನೂರು ಅಂತಿದ್ದೆ, ಅದ್ರಿಗಿತ್ತೆ ಹಾವೇರಿ ಅಂತಿದ್ದೆ, ಆಮೇಲೆ ಹಿರೇಕೆರೆ ಅಂತಿದ್ದೆ. ಹೀಗೆಲ್ಲ ಮತ್ತು ಧಾರವಾಡ ದಾರಿ ಹುಬ್ಬಳ್ಳಿ ಹುಡಿ ಎಣ್ಣೆಗೆರೆ ಎಣ್ಣೆ ಸ್ನಾನ ಗದಗ ಗದ್ದಿಗೆಲ್ಲ ಕುಡಲ ಕಿಡಿ ಬಂಗಾರ ಪಿಟಿ ಹುಲಿ ಸಿಗ್ಲಿ ಮುಂದೆ ಬಸ್ಸ ಹಿಂಗೆ ಅಂತಂದು ಹಿಂಗೆಲ್ಲ ಹೇಳ್ತಿದ್ದೆ. ಇವೆಲ್ಲ ಹಿಂದೆ ಸರಿಪದ್ದವರು ಹೇಳಿದಾರಂತ ಹಿರಿಯವರು ಹೇಳಿದ್ದನ್ನು ನಾನು ನೆನಪಿನಲ್ಲಿ ಇಟ್ಟುಕೊಂಡು ನನ್ನ ಒಂದು ಅತಿ ಹೆಚ್ಚು ಪ್ರೀತಿಸೋ ಜಿಲ್ಲಾ ಯಾವುದು ಸಿಗ್ಲಿ ವಿಷಯ ಅಂತ ನೀವು ಕೇಳಿದರೆ, ನನ್ನ ಅತಿ ಹೆಚ್ಚು ಅನ್ನ ಹಾಕಿದ್ದು, ಅತಿ ಹೆಚ್ಚು ಅನುಭವ ಕೊಟ್ಟಿದ್ದು, ಅತಿ ಹೆಚ್ಚು ಹೋರಾಟ ಮಾಡಿದ್ದು, ಅತಿ ಹೆಚ್ಚು ಕೇಸನ್ನು ದಾಖಲೆ ಮಾಡಿಕೊಂಡಿದ್ದು ಹಾವೇರಿ ಜಿಲ್ಲಾ ಯಾಲಕ್ಕಿ
ಮತ್ತು ತಂಪು ಆ ಜಿಲ್ಲಾದೊಳಗೆ ಈ ಸಿಗ್ಲಿ ಬಸ್. ನಮ್ಮಪ್ಪ ಎತ್ತಿನ ವ್ಯಾಪಾರ ಮಾಡ್ತಿದ್ದ. ಅಲ್ಲಿ ಗಂಗಮ್ಮನ ದೌನಿ ಅಂತ ಇತ್ತು. ಚಿಕ್ಕವನಿದ್ದಾಗ ನಮ್ಮಣ್ಣ ಸೈಕಲ್ ಕಳ್ಳಿದ್ದ. ಆ ಕಳ್ಳತನದಿಂದ ಒಂದು ಸೈಕಲ್ ಕದ್ರೆ ₹100 ಸಿಗ್ತೈತಿ, 2 ಕದ್ರೆ $200 ಸಿಗ್ತೈತಿ ಅಂತಂದು ನಮ್ಮಪ್ಪ ಎತ್ತಿನ ವ್ಯಾಪಾರ ಮಾಡೋದು ಲಕ್ಷಕ್ಕೆ ಕೊಟ್ಟು ಈ ಕಡೆ 2 ಸೈಕಲ್ ಕದ್ಕೊಂಡು ಇಲ್ಲೇ ಹೋಗ್ಬರ್ತೇವೆ ಅಂತ ಹೇಳಿ ಬಂದು ಆಟ ಆಡಿಕೊಂಡು ಸೈಕಲ್ ಮಾರಿಕೊಂಡು ರೊಕ್ಕ ತೊಗೊತಿದ್ವಿ. ನನಗೆ ₹10 ಕೊಡ್ತಿದ್ದ. ಇದೇ ರೂಢಿ ಬಿತ್ತು. ಹೀಗಾಗಿ ನಾನು ಕಳ್ಳಾದೆ. ಅಂಥ ಒಂದು ಹಾವೇರಿ ಜಿಲ್ಲಾದೊಳಗನ ನಾನು ಬೆಲ್ಲದ ಉಂಡೆ ತಿಂದು ಆ ಮಾಗಾವಿ ಟಾಕೀಸು ಮನೋಹರ್ ಟಾಕೀಸ್ನಾಗ 4 ಪಿಕ್ಚರ್ ನೋಡಿ ಹಾವೇರಿ ಒಳಗಡೆ ಸೈಕಲ್ ಕಳ್ಳದಿಂದ ಹಿಡಿದು ನಲ್ಲಿ ಮುಂದೆ ಕೊಡಪಾನ ಇಟ್ಟಿದ್ದನ್ನು ಕಳ್ಳಾಗಿ ಇವತ್ತು ಬಂಗಾರನ ಕದ್ದಂಥ ದುಡ್ಡು ಬಂಗಾರ ಕಳ್ಳಾಗಿ ಇವತ್ತು ರಿಟೈರ್ಡ್ ಆಗಿದ್ದೀನಿ. ಈಗೆಲ್ಲ ನಾನು ಯಾಕಂದರೆ ಬಿದ್ದು ಬಂದು ಬಾವಿನ ನೀವು ಬೀಳಬೇಡ್ರಿ. ಬೀಳೋದಕ್ಕಿಂತ ಮುಂಚೆ ನಿಮಗೆ ಜಾಗೃತಿ ಕೊಡ್ತೀನಿ. 45 ನಿಮಿಷ ಈ ಸಿಗ್ಲಿ ಬಸ್ಸಿನ ಕೈಯಾಗ ಪ್ರತಿಯೊಂದು ಜಿಲ್ಲಾದವರು 45 ನಿಮಿಷ ಸಿಗ್ಲಿ ಬಸ್ಸಿನ ಕೈಯಾಗ ಪ್ರತಿಯೊಂದು ಜಿಲ್ಲಾದವರು ಈ ಸಿಗ್ಲಿ ಬಸ್ಸಿನ ಅನುಭವದ ಒಂದು ಕಾನೂನನ್ನ ಜಾಗೃತಿ ನೀವು ತಿಳ್ಕೊತೀರಿ. ಮುಂದೆ ನನಗೊಂದು ಸ್ಥಾನದಲ್ಲಿ ನೀವು ಎಲ್ಲ ಕಾನೂನಿನ ಅನುಭವ ತಿಳ್ಕೊಂಡ್ರೆ ನೀವು ಲಾಯರ್ ಇರೋದು ತಪ್ತತಿ ಈ ಒಂದು ಕೋರ್ಟ್ ಗೆಲ್ಲೋದು ತಪ್ತತಿ ಈಗ ಇವತ್ತು ಸತ್ತ ಮೇಲೆ ತೀರ್ಪು ಕೊಡೋಂಥ ವ್ಯವಸ್ಥೆನೂ ನಿಲ್ತೈತಿ. ಜೈಲು ಈಟಾಕತಿ, ಕೋರ್ಟು ಈಟಾಕತಿ, ಸರ್ಕಾರನೂ ಈಟಾಕತಿ. ಈಗೆಲ್ಲ ನೋಡ್ತಿರಿಲ್ಲ. ಇನ್ನೂ ಯಾರು ಓಟ್ ಹಾಕಿಲ್ಲ. ಈ ನನ್ನ ಮಕ್ಕಳು ರಾಜಕಾರಣಿಗಳು ಇವರೆಲ್ಲ ನೋಡ್ತಿರಿಲ್ಲ. ಬೆಂಕಿ ಹಚ್ಚಿಡಾಕತ್ತಾರೆ. ಅಮಾಯಕರನ್ನ ಬಲಿ ತೊಗೊತಾ ಇದ್ದಾರೆ. ವಿವ್ಯಾಪಿಗಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಆ ಊರಾಗ ಹಿಂದೂಗಳು ಹೊಡೆದ್ರು, ಈ ಊರಾಗ ಮುಸ್ಲಿಮ್ನವ್ರು ಹೊಡೆದ್ರು. ಹುಚ್ಚು ನನ್ನ ಮಕ್ಕಳ ಜೀವನದಲ್ಲಿ ಹುಟ್ಟೋದು ಒಂದೇ ಸಲ, ಹಗಲಲ್ಲಿ ಹುಟ್ಟಲ್ಲ. ಸತ್ತಾಗ ಯಾರು ಏನು ಹೊತ್ಕೊಂಡು ಹೋಗೋದಿಲ್ಲ. ಇರೋ ಮಟ್ಟ ಒಳ್ಳೆ ಮಕ್ಕಳು, ಒಳ್ಳೆ ತಾಯಿ ಮಕ್ಕಳಾಗಿ ಬೆಳೀರಿ. ಇವತ್ತು ಪ್ರತಿಯೊಂದು ಗ್ರಾಮದಾಗ 10 ಮನೆ ಮುಸ್ಲಿಮ್ ಇದ್ದರೆ 90 ಮನೆ ಹಿಂದೂಗಳು ಇರ್ತವೆ. 10 ಮನೆಯವ್ರು ಮುಸ್ಲಿಮ್ನವ್ರು ನಿಮ್ಗೇನು ತೊಂದರೆ ಕೊಡ್ತಾರೆ. ಹಂಗೆ ತೊಂದರೆ ಕೊಟ್ಟರೆ ಪೊಲೀಸ್ ಐತಿ, ಕಾನೂನು ಐತಿ, ಎಲ್ಲ ಐತಿ. ಅವ್ರು ಈ ದೇಶದಲ್ಲಿ ದುಡ್ಕೊಂಡು ತಿನ್ನಕ್ಕೂ ನೀವು ತೊಂದರೆ ಕೊಡ್ತೀರಲ್ಲ, ಇದು ತಪ್ಪಲ್ವಾ? ನಿಮ್ಮದೇ ದೇಶ ಅಂತಂದು ನೀವು ಹೇಳ್ಕೊಬೇಕಾದ್ರೆ ನೀವು ಅಷ್ಟೇನ ಸ್ವತಂತ್ರಕ್ಕೆ ಪ್ರಾಣ ಕೊಟ್ಟು ಈ ಸ್ವತಂತ್ರ ಪಡೆದವರು. ಅತಿ ಹೆಚ್ಚು ಇಸ್ಲಾಂದವರ ಈ ದೇಶಕ್ಕೆ ಹೆಂಗೆ ಹಿಂದೂಗಳಿಂದ ದೇಶನ ಕಿತ್ಕೊಂಡಂಥ ಬಾಬರ್ ಆಗಿರಲಿ, ಹುಮಾಯೂನ್ ಆಗಿರಲಿ, ಶಹಜಹಾನ್ ಆಗಲಿ, ಔರಂಗಜೇಬ್ ಆಗಿರಲಿ, ಅಕ್ಬರ್ ಆಗಿರಲಿ, ಈ ನನ್ನ ಮಕ್ಕಳು ಏನು ಮಾಡಿದ್ದಾರೆ ಅನ್ನೋದು ಅದು ನಮಗೆ ಮುಖ್ಯ ಬರೋಂಗಿಲ್ಲ. ಯಾಕಂದ್ರೆ ಈ ದೇಶದಲ್ಲಿ ಸಂವಿಧಾನ ಯಾವಾಗ ಬಂತು ಅವಾಗ ಪ್ರತಿಯೊಬ್ಬರಿಗೂ ಈ ಸಂವಿಧಾನ ಕೊಟ್ಟಂಥ ಅನುದಾನದಲ್ಲಿ ಬದುಕಿ ನಡಿಬೇಕು. ಇಲ್ಲೇ ನಮ್ಮಪ್ಪ ಕಟ್ಸಿದ ದೇಶ, ನಿಮ್ಮಪ್ಪ ಕಟ್ಸಿದ್ದಲ್ಲ. ಇವೆಲ್ಲ ಯಾಕೆ? ನೀವು ಯಾರು? ಇಂಥ 10 ಮಂದಿ ಪುಡಾರಿಗಳನ್ನ ಒದ್ದು ಹೊರಗಾಕ್ರಿ ಫಸ್ಟು. ಇವತ್ತು ಸಮಾಜ ಯಾವ ರೀತಿ ಹೊಂಟಿದೆ? ಹೆಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಇಡೀ ಧರ್ಮಕ್ಕೆ ಬೆಂಕಿ ಹಚ್ಚಿಡೋಂಥ ವ್ಯವಸ್ಥೆ ಇವತ್ತು ಯಾಕೆ ಕಾಣ್ತಾ ಇದ್ದೀನಿ? ಇವೆಲ್ಲ ನಿಲ್ಲಬೇಕು. ಇದು ಸಿಗ್ಲಿ ಬಸ್ಸನ ಒಂದು ಬೇಡಿಕೆ. ನನ್ನ ತಪ್ಪಿದ್ರೆ ಕ್ಷಮಿಸಿ, ತಿದ್ದುಕೊತೀನಿ. ಹೇಳ್ರಿ, ಬುದ್ಧಿ ಹೇಳ್ರಿ. ನೀನು ಅಂಥವನು, ನೀನು ಇಂಥವ್ನು ನನ್ನಂಥ 4 ಮಂದಿ ಪುಡಾರಿಗಳು ಇರ್ತಾರೆ. ಅಂಥ ನನ್ನ ಮಕ್ಕಳ ಮಾತು ನಾನು ಯಾವತ್ತೂ ನಂಬಂಗಿಲ್ಲ. ಯಾಕಂದ್ರೆ ನನ್ನ ನೆಳಿಗೆ ಮಾತ್ರ ಎದುರವನು. ಎಲ್ಲಿ ಸಾಯ್ತೀನಿ ಅಲ್ಲಿ ಗದ್ದಿಗೆ ಆಗೋನು ನಾನು. ಸರಿಪಜ್ಜ ಗೋವಿಂದಜ್ಜನ ಕಾಯಕ. ಯಾಕಂದ್ರೆ ಬೆರಕೆಗೆ ಹುಟ್ಟಿದ ನನ್ನ ಮಗ ಅಂತ ನೀವು ಹೇಳಿದ್ರು ನಾನು ಸಂತೋಷ ಪಡ್ತೀನಿ, ಸತ್ಯ ಒಪ್ಕೊತೀನಿ. ಆದರೆ ನಮ್ಮಪ್ಪ ಅಮ್ಮ ಮಾಡಿದ ತಪ್ಪಿಗೆ ನಾನು ಅನಿಸ್ಕೊಳ್ಳೋಂಥ ಪರಿಸ್ಥಿತಿ ಇವತ್ತು ನೀವು ಹೇಳ್ತೀರಿ ಅಂದರೆ ಇವತ್ತು ನಾನು ಕೇಳೋ ಒಂದೊಂದು ಪ್ರಶ್ನೆಗೆ ನಿಮ್ಮ ಕಡೆಯಿಂದ ಉತ್ತರ ಕೊಡೋಕ್ಕಾಗಲ್ಲ. ಅದಕ್ಕೆ ಹುಚ್ಚು ನನ್ನ ಮಕ್ಕಳಿಗೆ ಬುದ್ಧಿ ಹೇಳಕ್ಕೆ ಹೋದವನು ನಾ ದೊಡ್ಡ ಹುಚ್ಚುಳೆ ಮಗ ಆಗ್ತೀನಿ. ಅದಕ್ಕೋಸ್ಕರ ಎಲ್ರಿಗೂ ಅನ್ವಯಿಸಲ್ಲ. ನಾನು ಎಲ್ಲ ನ್ಯಾಯಾಧೀಶರನ್ನ ನಿಂದನೆ ಮಾಡೋ ವಿಷಯ ಅಲ್ಲ. ಯಾಕಂದ್ರೆ ಅವರಿಂದ ನಾನು ಅನುಭವ ತಿಳ್ಕೊಂಡೀನಿ, ಕಾನೂನು ಕಲ್ತ್ಕೊಂಡಿದ್ದೀನಿ. ಒಬ್ಬೊಬ್ಬ ನ್ಯಾಯಾಧೀಶನು ನನಗೆ ಸ್ವರ್ಗ ಕೋರ್ಟ್ನಲ್ಲಿ ಕರೆದು ನಾನು 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ ಮಕ್ಕಳು ಕರೆಸ್ತೀನಿ. ನೀನು ಅವ್ರಿಗೆ ವಾದ ಹೆಂಗೆ, ಪ್ರತಿವಾದ ಹೆಂಗೆ ಅನ್ನೋದನ್ನು ನೀನು ಕರೆಕ್ಟಾಗಿ ವಾದ ಇರೋದನ್ನು ಅವ್ರಿಗೆ ಅಲ್ಲಿ ತಿಳಿಸ್ಕೊಡ್ಬೇಕು ಅಂತಂದು ಹಿಂಗೆಲ್ಲ ನನಗೆ ನ್ಯಾಯಾಧೀಶರ ಕರೆದು ಹೇಳಿದ್ದಾರೆ. ಹೊಸ ವರ್ಷದಿನ ಜೈಲಿನಾಗಿಂದ ನ್ಯಾಯಾಧೀಶರಿಗೆ ಹೋಗಿ ಹೂ ಕೊಟ್ಟಂಥ ಇತಿಹಾಸ ಐತಿ. 7 ತಿಂಗಳಿಗೆ 7 ಕೇಸ್ ಗೆದ್ದಂಥ ಹುಲಿ ನಾನು. ಅದಕ್ಕೋಸ್ಕರ ನಾನು ಭಯ ಪಡೋದು ನನ್ನ ನೆರಳಿಗೆ, ಒಂದು ಸಂವಿಧಾನಕ್ಕೆ, ಒಂದು ಸ್ವತಂತ್ರಕ್ಕೆ. ನಾನು ಸಲ್ಯೂಟ್ ಹೊಡೆಯೋದು 3 ಜನಕ್ಕೆ. ಒಂದು ಜನ್ಮ ಕೊಟ್ಟ ತಂದೆ ತಾಯಿಗೆ, ಒಂದು ಶಿಕ್ಷಣ ಕೊಟ್ಟ ಗುರುಗೆ, ಒಂದು ಸಂವಿಧಾನಕ್ಕೆ.
ಅದಕ್ಕೋಸ್ಕರ ನೀವೆಲ್ಲ ಏನು ಮಾಡ್ತಾಯಿದ್ದೀರಿ? ಹಿಂದೆ ತಂದೆ ತಾಯಿನ ಎಷ್ಟು ಗೌರವಿಸ್ತಿದ್ರಲ್ಲ, ಇವತ್ತಂತ ತಂದೆ ತಾಯಿಗಳಿಗೆ ಆಶ್ರಮ ಕಟ್ಟಿ ಅವ್ರು ಬದುಕ್ತಾ ಇದ್ದಾರೆ. ಇವತ್ತು ನೋಡು ಸೂಲಿಬೇಲಿ ಚಕ್ರವರ್ತಿ ಅವನಿಗೆ ಹುಟ್ಟಿಸಿದ್ದು ಹಿಂದೂ, ಆದರೆ ಇಸ್ಲಾಂದವ್ರು ಅವ್ನು ಸಾಕ್ತಾ ಇದ್ದಾರೆ, ಅವರೇ ಹೇಳ್ಕೊತಾ ಇದ್ದಾರೆ. ಆದರೆ ಈಗ ನನ್ನ ಮಗ ಹೆಂಗೆ ಮಾತಾಡ್ತಾನೆ ಅದಕ್ಕೆ ಇಂಥ ಪೂತಾರಿಗಾಗಲಿ ಈ ಒಂದು ಪುಲಿಸ್ ಕೆರಳಿಗಾಗಲಿ ಈ ಸುಲಿಬೇಲಿಗಾಗಲಿ ಇಂಥ ನನ್ನ ಮಕ್ಕಳಿಗೆ ಯಾವ ಜಿಲ್ಲಾಕ್ಕೆ ಹೋದ್ರೆ ಗೆರವಾಗ್ತಾರೆ. ಈ ಸಿಗ್ಲಿ ಬಸ್ಸಿಗೆ ಹಾಕಿ ನೋಡಿ, ಯಾರು ಹಾಕಂಗಿಲ್ಲ. ಯಾಕೆ ಸಿಗ್ಲಿ ಬಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ 7 ಸೆಂಟ್ರಲ್ ಜೈಲನ್ನ ಹೋಗಿ ಪ್ರಶ್ನೆ ಮಾಡಿ ಕೇಳಿ. ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾ ಕೇಳೋದನ್ನು ಕಾನೂನುಬದ್ಧವಾಗಿರುತ್ತೆ. ಯಾಕಂದರೆ ನನ್ನ ನ್ಯಾಯಾಧೀಶರ ಹತ್ರ 14 ದಿವಸಕ್ಕೊಮ್ಮೆ ಕರ್ಕೊಂಡು ಹೋಗಲೇಬೇಕು ತಾನೆ. ನೀವು 1 ಕೇಸ್ ಹಾಕಿದ್ರೆ 14 ದಿವಸ ಕಾಯ್ತೀನಿ. 100 ಕೇಸ್ ಹಾಕಿದರೆ ದಿನಾನು ಕೋರ್ಟಿಗೆ ನಾನು ವಾದ ಮಾಡೋಕ್ಕೆ ಸಿದ್ಧ ಆಗ್ತೀನಿ. ಯಾಕೆ ಹೇಳು? ಸತ್ಯನ ನಾನು ಅನುಭವಿಸಿದ ಸತ್ಯ ಅಲ್ಲ, ನನ್ನ ಬಗ್ಗೆ ಅಲ್ಲ. ನಿರಪರಾಧಿಗಳು ಜೈಲಿನಲ್ಲಿ 14 ವರ್ಷ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಕಡ್ಡಿ ಕೆರೆದಿಲ್ಲ, ಬೆಂಕಿ ಹಚ್ಚಿಲ್ಲ, ಸೀಮೆಯನ್ನೇ ಉಜ್ಜಿಲ್ಲ, ಆದರೂ 14 ವರ್ಷ ಶಿಕ್ಷೆ ಅನುಭವಿಸ್ತಾನಂದ್ರೆ ಇವತ್ತು ರುಂಡ ಕಡಿದು ಚಂಡಾಡಿ ತಾಂಡದೊಳಗೆ ಮುಂಡ ಅಲ್ಲೇ ಬಿಸಾಕಿ ರುಂಡನ ಸೈಕಲ್ ಕಟ್ಟಿಕೊಂಡು ಆ ಒಂದು ಪೊಲೀಸ್ ಸ್ಟೇಷನಿಗೆ ಬಂದು ಆ ರುಂಡನ ಪೊಲೀಸರಿಗೆ ಕೊಟ್ಟು ನಾನೇ ಕೊಲೆಗಾರ ಅಂತ ಒಪ್ಪಿಕೊಂಡು ಕುಷ್ಟಗಿ ಜೈಲಿಗೆ ಬಂದಿದ್ದ 2008ರಲ್ಲಿ. ಆತನ ಕೇಸನ್ನ ನಾನು ಅವನು ಪ್ರಶ್ನೆ ಮಾಡಿದ ಪೂರ್ತಿ ಕತೆ ಕೇಳಿದಾಗ ಒಂದು 2 ದಿನ ಬಿಟ್ಟು ಇಡೀ ತಾಂಡದವ್ರು ಅವ್ನು ನೋಡಕ್ಕೆ ಬಂದರು. ನಾನು ಇವರೆಲ್ಲ ಯಾಕೆ ಬಂದರು ಅಂತ ಕೇಳಿದೆ. ಇಲ್ಲ, ಅವನೊಬ್ಬ ದೊಡ್ಡ ರೌಡಿ ಆಗಿದ್ದ, ವೇಸ್ಟ್ ಆಗಿಬಿಟ್ಟಿದ್ದ. ನಾನು ಕಂಡು ಹೆಣ್ಮಕ್ಳಿಗೆಲ್ಲ ಸೀರೆ ಎಳೆಯೋದು, ಕೆಟ್ಟದಾಗ ಬೈಯೋದು, ನಮ್ಮ ಅಕ್ಕನ್ನ ಗಂಡ ಇಲ್ಲ ಅಂತ ತಿಳ್ಕೊಂಡು ಹೆಂಗೆ ಬೇಕಾದಂಗೆ ಬಳಸ್ಕೊಂಡ್ಬಿಟ್ಟು ಇವತ್ತು ವಯಸ್ಸಿಗೆ ಬಂದ ಮಗಳು, ನನ್ನ ಮಗಳ ಜೀವನ ಹಾಳಾಗಬಾರ್ದು ಅಂತಂದು ನಮ್ಮ ಅಕ್ಕ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂದಾಗ ನಾನು ಇಟಗಿ ಭೀಮಾಂಬಿಕೆ ಜಾತ್ರೆಗೆ ಹೋಗಿದ್ದೆ ದೇವಸ್ಥಾನಕ್ಕೆ. ಹೊಳೆ ಬರೋದಾಗ ನಮ್ಮ ಅಕ್ಕಗೆ ನೀರು ಹಣ್ಣುಗಾಯಿ ಮಾಡಿ ಮನಗಿಸ್ಬಿಟ್ಟಿದ್ದ. ಯಾಕಕ್ಕ ಅಂದಾಗ ಅವ್ನು ಕುಡಿದು ಮತ್ತೆ ಬಂದ, ಕೈಯಾಗ ಕಲ್ಲು ಹಿಡ್ಕೊಂಡು ನಿನ್ನ ತಮ್ಮನ್ನು ಕಡಿತೀನಿ ಅಂತಂದು ಎದುರು ಬಂದು ನಾನು ಹೊಡ್ಯಾಗಂತ ಬಂದ. ಅದನ್ನು ಕಸ್ಕೊಂಡು ಅವ್ನು ರುಂಡ ಹಾರಿಸ್ಬಿಟ್ಟೆ ನಾನು. ಇವತ್ತು ಎಷ್ಟೋ ಜನ ಹಾಲು ಕುಡಿದಿದ್ದಾರಣ್ಣ ನನ್ನ ಊರಾಗ, ಅದೇ ನನಗೆ ಸಂತೋಷ ಅಂದ. ಅವಾಗ ಇಷ್ಟು ಜನ ಬಂದಾರಲ್ಲ ಅಂದಾಗ ನೀನು ಅವರೇ ಕರ್ಕೊಂಡು ಹೋಗ್ತಾರೆ ಬಿಡು. ಯಾಕೆ ಹೇಳು? ಜನ ಯಾವತ್ತು ಹಣ ದೊಡ್ಡದಲ್ಲ, ಜನ ದೊಡ್ಡದು. ಯಾಕೆ ಹೇಳು? ಈ ಸಿಗ್ಲಿ ಬಸ್ಸ 262 ಮನೆ ಕಳ್ಳತನ ಮಾಡಿದ್ರು ಈ ಬಸ್ಸನಿಗೆ ಏನು ಮಾಡಿಕೊಂಡಿಲ್ಲ. ಆದರೆ ಈ ಸಿಗ್ಲಿ ಬಸ್ಸನಿಗೆ 5 ಮಕ್ಕಳದವು, ನಂಬಿಕೊಂಡು ತಿದ್ದಾಳ, ನಮ್ಮ ಜೊತೆಲಿ ಒಪ್ಕೊಂಡು ನನ್ನ ಸತ್ಯನ ಬದುಕಕ್ಕೆ ಅವಕಾಶ ಕೊಡೋಣ ಅಂತಂದು ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶಕ್ಕೆ ತಾಯಿಲಾಡಿ ಬಿತ್ತು ಬಸ್ಸ ನಾನಲ್ಲ. ನೀವು ಮುಕ್ಕಳಿ ಉರಿಸ್ಕೊಳ್ಳಂಗೆ ನನಗೆ ಎಲ್ಲರಿಗೂ ಬೈದಂಗೆ ನಾನು ಬೈಯಕ್ಕೆ ಹೋಗಬೇಡಿ. ನಿಮಗೆ ಬೈಯೋದಿಷ್ಟ ಇದ್ದರೆ ಎದುರಿಗೆ ಬರ್ರಿ, ಅಪ್ಪ ಹುಟ್ಟಿದ ಮಕ್ಕಳಾಗಿ. ನಾನಂತೂ ನಿಮಗೆ ಎಚ್ಚರಿಕೆ ಕೊಡ್ತೀನಿ, ನನಗೆ ಬೈಸ್ಕೊಳ್ಳೋಕೆ ಇಷ್ಟಪಡೋಂಗಿಲ್ಲ. ನಾನು ಪ್ರಶ್ನೆ ಮಾಡೋನು. ನಾನು ತಪ್ಪಿದ್ರೆ ತಿದ್ದುಕೊತೀನಿ. ಕಾಲು ಬಿದ್ದು ಆಯ್ತಣ್ಣ ಹಿಂಗೆ ಮಾಡೋಂಗಿಲ್ಲ, ತಪ್ಪಾಗೈತಿ, ಬಳಕೆ ಹೇಳೋಂಗಿಲ್ಲ ಅಂತ ಹೇಳ್ತೀನಿ. ಯಾಕಂದರೆ ನಾನು ಕಳೆದೋದು ವಸ್ತು ಮರೆತು ಹೋದ ಪ್ರೀತಿನ ಕೊಡಿಸ್ಬೇಕನ್ನೋನು, ನಿಮಗೆ ತೋರಿಸ್ಬೇಕನ್ನೋನು. ಮತ್ತು ರಾಮ ಇದ್ದ ಗ್ರಾಮದಾಗ ರೈಮ್ ಇರಬೇಕು, ಇಲ್ಲ ಅಂದ್ರೆ ಅದಕ್ಕೆ ಗ್ರಾಮ ಅನ್ನಂಗಿಲ್ಲ ಅಂತಂದು ಅದರ ಇತಿಹಾಸನ ನಿಮಗೆ ಕೀಡಿ ಹೇಳೋನು. ಇವತ್ತು ಅಪರಾಧದಲ್ಲಿ ನಿಮ್ಮನ್ನು ಯಾವ ರೀತಿ ಬಳಕೆ ಮಾಡ್ಕೊತಾ ಇದ್ದಾರೆ. ಇವತ್ತು ಒಂದು ತೊಲಿ ಬಂಗಾರ ತೊಗೊಂಡು ಮಗಳು ಮದುವೆ ಮಾಡಿ ಸಂತೋಷ ಪಡೋಂಥ ವ್ಯವಸ್ಥೆ ಇಲ್ಲ. ಬರೀ ರೌಡಿಗಳ ಒಂದು ಅಟ್ಟಾಸ, ನಾನು ಮೇಲು ನೀ ಕೀಳು ಅಂತಂದು, ನಾ ಜನ ಬಲ, ನಿನ್ನ ಹತ್ರ ಜನ ಇಲ್ಲ, ಇವೆಲ್ಲ ಬಿಡ್ರಿ. ನಿಮ್ಮಪ್ಪ ನಿನಗೆ ಜನ್ಮ ಕೊಟ್ಟಿರ್ತಾನೆ, ನಮ್ಮಪ್ಪ ನನಗೆ ಜನ್ಮ ಕೊಟ್ಟಿರ್ತಾನೆ. ನಾನು ಇನ್ನೊಬ್ಬ ಈ ದೇಶ ಕಟ್ಟಬೇಕಾದ್ರೆ ನನ್ನ ಮಕ್ಕಳಿಗೆ ನಾನು ಇನ್ನೊಂದು ಜನ್ಮ ಕೊಡೋಕ್ಕೆ ಸಿದ್ಧ ಆಗಬೇಕು. ಇವೆಲ್ಲ ನಡೆಸ್ಕೊಂಡು ನಿಮ್ಮ ಹೆಂಗೆ ಅಂದರೆ ಕುಂಬಾರೋಣಿ, ಸುಣಗಾರೋಣಿ, ಸಮಗಾರೋಣಿ, ತಳವಾರೋಣಿ, ವಡ್ರೋಣಿ, ಅರ್ಜುನ್ರೋಣಿ, ಲಿಂಗಾದ್ರೋಣಿ, ಬ್ರಾಹ್ಮಣರೋಣಿ ಅಂತ ಇಂಥವೆಲ್ಲ ಓಣಿಗಳಿದ್ವು. ಅವ್ರವ್ರ ನಾಯಿಗಳು ಅವ್ರವ್ರ ಮನೆಯಾಗ ಅಲ್ಲೇ ಇರ್ತಿದ್ವು. ಮತ್ತೊಂದು ಓಣಿಗೆ ಹೋಗ್ತಿದ್ದಿಲ್ಲ, ಅಲ್ಲಿ ಹೋದ್ರೆ ಕಡ್ದು ಬಿಡವು, ಕಡ್ದಾಟ ಅಂತವು. ಹಂಗೆ ಇವತ್ತು ಹಂಗಾಗಿಲ್ಲ, ಎಲ್ಲ ಜಂಗಳದನ ಆಗಿದೆ. ಜಂಗಳದನ ಆಗಿದೆ. ಜಂಗಳದನದ ಹಾಲುಗಳು ಜಾಸ್ತಿ ಸಿಗೋದಿಲ್ಲ. ಅದೇ ಮನೆ ಸಾಕಿದ ಆಕಳ ಜಾಸ್ತಿ ಹಾಲು ಕೊಡ್ತೈತಿ. ಅದಕ್ಕೋಸ್ಕರ ತಾಯಿ ಋಣಕ್ಕಿಂತ ತಾಯಿ ಋಣ ದೊಡ್ಡದೈತಿ.
ಅದನ್ನು ಅರ್ಥ ಮಾಡಿಕೊಂಡು ಜನ್ಮ ಕೊಡು ತಾಯಿಗೆ ಹೆಂಗೆ ರುದ್ರಭೂಮಿ ಕಟ್ಟಿರಿ ಹಂಗೆ ಗೋತಾಯಿಗೆ ರುದ್ರಭೂಮಿ ಕಟ್ಟಿ ಆ ಯೋಗಿನಾಥ ಆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ 20% ಎಲ್ಲ ರಾಜ್ಯದಲ್ಲಿ ವಲಸೆ ಕಳಿಸಿದ್ದಾನೆ. ನನ್ನ ರಾಜ್ಯದಲ್ಲಿ ನಿಲ್ಲಕ್ಕೆ ಜಾಗ ಇಲ್ಲ ಅಲ್ಲಿ ಉತ್ತರ ಪ್ರದೇಶದಾಗ. ಇವರೆಲ್ಲ ಕಾವಿ ಬಟ್ಟೆ ಹಾಕ್ಕೊಂಡು ರಾಜಕೀಯ ಮಾಡೋದು ಬಿಟ್ಟು ಖಾದಿ ಬಟ್ಟೆ ಹಾಕ್ಕೊಂಡು ರಾಜಕೀಯ ಮಾಡೋಕೆ ಹೊಂಟಾರೆ. ಇವ್ರು ರಾಜಕೀಯ ಒಟ್ಟು ಬೆಂಕಿ ಹಾಕ್ಬೇಕಂತೀನಿ ನಾನು. 5 ವರ್ಷ ಆಟ ಆಡೋರಿಗೆಲ್ಲ ಈ ಥರ ಇಲ್ಲ. ಉತ್ತಮ ಆಡಳಿತ ಕೊಡು ಒಬ್ಬ ಮನುಷ್ಯನ ಹಾಕಿ ಧಕ್ಕೆ ಕೊಡೋಂಥ ಮುಖ್ಯಮಂತ್ರಿ ಎಷ್ಟೋ ಮಂದಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ನೋಡಿರಿ, ವಾಜಪೇಯಿ ಅಂಥವ್ರು ನೋಡಿರಿ, ಮನಮೋಹನ್ ಸಿಂಗ್ನಂಥವ್ರು ನೋಡಿ, ಅವರೆಲ್ಲ ಇವ್ರು ಹಂಗೆ ಬಯಸ್ಕೊಂಡಿಲ್ಲ. ಇವರು ನಿಜವಾಗಿ ಹೇಳ್ತೀನಿ, ಮೋದಿಯವರು ಬಂದು ಪ್ರೆಸ್ ಮೀಟಿಗೆ ಬರಲಿ ಕರ್ನಾಟಕದಲ್ಲಿ ಕುರಿ ಕಾಯೋನು ಪ್ರಶ್ನೆ ಮಾಡ್ತಾರೆ. ಇದನ್ನು ನಾ ಕೊಡ್ತೀನಿ. ಅವ ಚಾ ಕಾಸಿದ್ದೀನಿ ಅಂತ ಹೇಳಿದಾಗ ನಾ ಕುರಿ ಕಾಯೋರು ಇವ್ರು ಪ್ರಶ್ನೆ ಮಾಡೋದ್ರಲ್ಲಿ ಏನು ತಪ್ಪು ಐತಿ? ಅವರೆಲ್ಲ ಬರೀ ಡಬಲ್ ಮಾತು, 2 ನಾಲಿಗೆ. ಹೆಂಗೆ ದೇವೇಗೌಡಗೆ 2 ನಾಲಿಗೆ, ಕುಮಾರಸ್ವಾಮಿಗೆ 2 ನಾಲಿಗೆ, ಈ ಅಮಿತ್ ಶಾಗೆ 2 ನಾಲಿಗೆ. ಈ ಅಮಿತ್ ಶಾ ಎತ್ತು ಹಿಡಿತಾನೆ, ಆಮೇಲೆ ಕೈ ಬಿಟ್ಬಿಡ್ತಾನೆ. ಎಷ್ಟು ತಮಿಳ್ನಾಡು ರಾಜಕಾರಣಿಗಳನ್ನ ಹಾಳು ಮಾಡಿದ, ಈ ಕರ್ನಾಟಕದ ರಾಜಕಾರಣಿಗಳು ಹಾಳು ಮಾಡಿದ. ಈಗ ಏನು ಬರೀ ಧರ್ಮನ ಮುಂದಿಟ್ಕೊಳ್ಳೋದು, ನಾವು ಹಿಂದೂಗಳಾಗನ್ನು, ನಾವು ಹಿಂದೂಗಳು. ಆಮೇಲೆ ಹಿಂದೂಗಳನ್ನ ಹೆಂಗೆ ಕೆಲ್ ಒಂದು ಹೊರಗೆ ಹಾಕ್ತಾರೆ ಅನ್ನೋದು ಈ ನನ್ನ ಮಕ್ಕಳಿಗೆ ಗೊತ್ತಿಲ್ಲ ಅಷ್ಟೇ. ಹಾಳಾದರೆ ಹಾಳಾಗಿ ಹೋಗ್ರಿ. ನಮಗೇನು ನಮಗೆ ಬಸವಣ್ಣವ್ರು ಹಾಕಿದಂಥ ಬಾಳೆ ಎಲೆಯಾಗ ಅನ್ನ ತಿಂದು ಬದುಕಿದಂಥ ನಾಯಿ ನಾನು, ನಿಯತ್ತಿನ ನಾಯಿ ನಾನು.